ನೀನ್ ಅಜೀಬ್ ಮಾಡೋದೇನ್ ಬೇಕಾದ್ರೆ ನೀನು ಆಲ್ರೆಡಿ ಅಜೀಬ್. ಎಸ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪೂಗೌಡ ವ್ಲಾಗ್ಸ್. ಇವತ್ತು ನಾನು ನನ್ನ ರಿಲೇಟಿವ್ಸ್ ಜೊತೆ ಟ್ರಿಪ್ಪಿಗೆ ಬಂದೀನಿ. ಸೊ ಟ್ರಿಪ್ಪಲ್ಲಿ ನಾವೇನೇನು ಮಾಡಿದ್ವಿ, ಎಲ್ಲೆಲ್ಲಿ ಹೋದ್ವಿ ಅಂತ ತಿಳ್ಕೊಬೇಕಂದ್ರೆ ಸೊ ಡೂ ವಾಚ್ ಟಿಲ್ ದಿ ಎಂಡ್. ಗಾಯ್ಸ್, ಇವಾಗ ನಾವು ಟ್ರೈನ್ಗೋಸ್ಕರ ವೇಟ್ ಮಾಡ್ತಾ ಇದೀವಿ. ಲಗೇಜ್ ಎಲ್ಲ ಇನ್ನ ನಮ್ಮ ಕಸಿನ್ಸ್ ಎಲ್ಲ ಬರಬೇಕು, ಕಾಯ್ತಾ ಇದೀವಿ. ಗಾಯ್ಸ್, ಇವಾಗ ನಮ್ಮ ಮಾಮ ಏನೋ ಹೇಳ್ತಾರಂತ. ನಾನು ಈಗ ಪೂಜಾ ನಾನು ಹೇಳೋ ವಾಕ್ಯನ ತಪ್ಪು ಮಾಡಿದೆ 10 ಸತಿ ವೇಗವಾಗಿ ಹೇಳ್ತಾಳೆ ಕನ್ನಡದಲ್ಲಿ. ಕಪ್ಪು ಕುಂಕುಮ, ಕೆಂಪು ಕುಂಕುಮ, ಇದನ್ನ 10 ಸತಿ ತಪ್ಪು ಮಾಡ್ದಂಗೆ ಹೇಳ್ಬೇಕು. ಓಕೆ ಓಕೆ, ಟ್ರೈ ಮಾಡ್ತೀನಿ. ಕಪ್ಪು ಕುಂಕುಮ, ಕೆಂಪು ಕುಂಕುಮ, 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 ಕಪ್ಪು ಕುಂಕುಮ, ಕೆಂಪು ಕುಂಕುಮ. ಎಸ್, ಆಯ್ತು. ಪೂಜಂಗೆ ಹೊಸ ಚಾಲೆಂಜ್ ಕೊಡ್ತಾ ಇದ್ದೀನಿ. ನಾನು ಕೆಲವೊಂದು ತುಂಬಾ ಈಸಿ ಆಗಿರೋ ಪ್ರಶ್ನೆಗಳು ಕೇಳ್ತೀನಿ ಪೂಜಂಗೆ. ಆ ಪ್ರಶ್ನೆಗಳು ಪೂಜಾ ಉತ್ತರ ಕೊಡ್ತಾಳೆ. ಸಿಲ್ಕ್ ಸ್ಪೆಲ್ಲಿಂಗ್ ಗೊತ್ತಾ ನಿನಗೆ? ಸಿಲ್ಕ್ ಸ್ಪೆಲ್ಲಿಂಗ್ ಗೊತ್ತು. ಹೇಳು 5 ಸತಿ ಸಿಲ್ಕ್ ಸ್ಪೆಲ್ಲಿಂಗ್. SILK 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 SILK. ಹಸು ಏನ್ ಕುಡಿಯುತ್ತೆ? ಗ್ರಾಸ್. ಏನ್ ಕುಡಿಯುತ್ತೆ? ಕುಡಿಯದ ಬೂಸ. ಬೂಸ. ಹಸು ಏನ್ ಕೊಡುತ್ತೆ? ಹಸು ಹಾಲು. ಸರಿ, ಇದೆಲ್ಲ ಕೇಳ್ಬಿಟ್ಟಿರೋ ಕ್ವಶನ್ಸ್. ಆಯ್ತು, ಓಕೆ, ಸೂಪರ್. ಈಗ ಬ್ಲೂ ಹೌಸ್ ಬ್ಲೂ ಬ್ರಿಕ್ಸ್ ಅಲ್ಲಿ ಮಾಡಿದ್ರೆ, ರೆಡ್ ಹೌಸ್ ರೆಡ್ ಬ್ರಿಕ್ಸ್ ಅಲ್ಲಿ ಮಾಡಿದ್ರೆ, ಗ್ರೀನ್ ಹೌಸ್ ಯಾವ ಬ್ರಿಕ್ಸ್ ಅಲ್ಲಿ ಮಾಡ್ತಾರೆ? ಹೇಳೋದು. ಗ್ರೀನ್ ಹೌಸ್ ಯಾವ ಬ್ರಿಕ್ಸ್ ಅಲ್ಲಿ ಮಾಡ್ತಾರೆ? ಬ್ಲೂ ಹೌಸ್ ಬ್ಲೂ ಬ್ರಿಕ್ಸ್ ಅಲ್ಲಿ ಮಾಡಿದ್ರೆ, ರೆಡ್ ಹೌಸ್ ರೆಡ್ ಬ್ರಿಕ್ಸ್ ಅಲ್ಲಿ ಮಾಡಿದ್ರೆ, ಗ್ರೀನ್ ಹೌಸ್ ಯಾವ ಬ್ರಿಕ್ಸ್ ಅಲ್ಲಿ ಮಾಡ್ತಾರೆ? ಗ್ರೀನ್ ಬ್ರಿಕ್ಸ್. ಗ್ರೀನ್ ಹೌಸ್ ಗ್ಲಾಸ್ ಅಲ್ಲಿ ಮಾಡ್ತಾರೆ. ಗ್ರೀನ್ ಹೌಸ್ ಗ್ಲಾಸ್ ಅಲ್ಲಿ ಮಾಡ್ತಾರಾ? ಗ್ರೀನ್ ಹೌಸ್ ಗ್ರೀನ್ ಬ್ರಿಕ್ಸ್ ಅಲ್ಲ ಮಾಡೋದು, ಗ್ಲಾಸ್ ಅಲ್ಲಿ ಮಾಡೋದು ಗ್ರೀನ್ ಹೌಸ್. ನೀವ್ ಒಟ್ನಲ್ಲಿ ಅಜೀಬ್ ಮಾಡ್ಬೇಕಂತ ನನ್ ಫೋನ್ ಇಟ್ಕೊಂಡ್ ಮಾಡ್ತಾ ಇದೀಯ ಇದೆಲ್ಲ. ನೀನ್ ಅಜೀಬ್ ಮಾಡೋದೇನ್ ಬೇಕಾದ್ರೆ ನೀನು ಆಲ್ರೆಡಿ ಅಜೀಬ್. ನೀನ್ ಕ್ವಶನ್ ಕೇಳ್ತಾರದ್ ಅಂತದು ಇರಿಟೇಷನ್. ಸಿಂಪಲ್ ಕ್ವಶನ್ಸ್ ಹೆಂಗೆಂಗೋ ಕೇಳ್ತಾ ಇದ್ದೆ. ಆಯ್ತು, ಬೇರೆ ಬೇರೆ. ನೆಕ್ಸ್ಟ್ ಇದೆಲ್ಲ ಸಿಂಪಲ್, ನಾನು ಗೊತ್ತಿದ್ರು ಹೇಳಿಲ್ಲ. ಓ ಮೈ ಗಾಡ್. ಹೇಳು. ಸರಿ, ಒಂದು ಹುಂಜ ಹೆಂಚಿನ ಮನೆ ಹತ್ತಿ ಮೊಟ್ಟೆ ಇಟ್ರೆ ಮೊಟ್ಟೆ ಯಾವ ಕಡೆ ಬೀಳುತ್ತೆ? ಅರ್ಥಾಗಿಲ್ಲ, ಇನ್ನೊಂದ್ಸಲ ಹೇಳು. ಒಂದು ಹುಂಜ ಹೆಂಚಿನ ಮನೆ ಹತ್ಬಿಟ್ಟು ಮೊಟ್ಟೆ ಇಟ್ರೆ ಮೊಟ್ಟೆ ಯಾವ ಕಡೆ ಬೀಳುತ್ತೆ? ಹೆಂಚಿನ ಮೇಲೆ ಬೀಳುತ್ತೆ. ಹೆಂಚಿನ ಮೇಲೆ. ಓಕೆ, ಸರಿ, ಒಂದು ಎಲೆಕ್ಟ್ರಿಕ್ ಟ್ರೈನ್ ಬೆಂಗಳೂರಿಂದ ಚೆನ್ನೈ ಕಡೆ ಹೋಗ್ತಾ ಇರತ್ತೆ. ಹೊಗೆ ಯಾವ ಕಡೆಗೆ ಹೋಗುತ್ತೆ? ಒಂದು ಎಲೆಕ್ಟ್ರಿಕ್ ಟ್ರೈನ್ ಅಲ್ಲಿ ಹೊಗೆನೆ ಬರಲ್ಲ. ನೆಕ್ಸ್ಟ್ ಗೈಸ್, ಇನ್ನ 1-2 ಅವರ್ ಆಗುತ್ತೆ. ಸೊ ಕಾಯ್ತಾ ಇದೀವಿ. ಯಾವ್ದು ಸ್ಟಾಪಲ್ಲಿ ನಿಲ್ಸಿದೆ. ಅಕ್ಕ, ಏನ್ ಮಾಡ್ತಾ ಇದೀಯಾ? ಪಾಪುಗೆ ಸರಿ ಮಾಡ್ತಿದ್ದೀನಿ. ಏನಕ್ಕೆ ಪಾಪುಗಳಿಗೆ ಸರಿ ಹಾಕೋದು? ಅವ್ರಿಗೆ ಬೇರೆ ಏನು ತಿನ್ನಲ್ಲ ಅಲ್ಲ ಮಕ್ಕಳು. ನಾವಂದ್ರೆ ಇಡ್ಲಿ ವಡೆ ಏನಾದ್ರು ಸಿಕ್ಕರೆ ಬ್ರೆಡ್ ಅದು ತಿನ್ಕೊಂಡ್ಬಿಡ್ತೀವಿ, ಮಕ್ಳು ತಿನ್ನಲ್ಲ. ಅದಕ್ಕೆ ಅವನಿಗೆ ಎಲ್ಲೇ ಹೋದ್ರು ನಾನು ಸರಿ ತಗೊಂಡ್ ಹೋಗ್ತೀನಿ. ಹಿಂಗೆ ಕೆಟಲ್ ತಗೊಂಡ್ ಹೋಗ್ತೀನಿ ವಾಟರ್ದು. ಹಂಗೆ ಮಗುಗೆ ಸರಿ ಮಾಡಿ ತಿನ್ಸೋದು. ಟ್ರೈನ್ ಜರ್ನಿ ಲೈಕ್ ಹೆಂಗಿದೆ? ಫೆಸಿಲಿಟೀಸ್? ಟ್ರೈನ್ ಜರ್ನಿ ಎಲ್ಲ ಸೂಪರ್ ಆಗಿದೆ. ಲಾಂಗ್ ಜರ್ನಿಗೆ ಟ್ರೈನ್ ಜರ್ನೀಸೇ ಬೆಟರ್. ಮಕ್ಳನ್ ಕೂಡ ಕರ್ಕೊಂಡ್ ಬಂದಿದೀವಿ, ಸೊ ಆರಾಮಿದೆ. ಅವನಿಗೆ ಜೋಳಿ ಕಟ್ಬಿಟ್ಟು ಮಲಗಿಸ್ತೀವಿ ಟ್ರೈನ್ ಅಲ್ಲಿ. ರಾತ್ರಿ ಹೊತ್ತು ಆರಾಮಾಗಿ ಮಲಗ್ತಾನೆ, ನಾವು ಆರಾಮಾಗಿ ಮಲಗ್ತೀವಿ. ಅಂದ್ರೆ ಲೈಕ್ ಇದು ಎಲ್ಲ ಲೈಟ್ ಆಗ್ಲಿ ಫ್ಯಾನ್ ಆಗ್ಲಿ ಎಲ್ಲ ವರ್ಕಿಂಗ್ ಇದೆ. ಇಲ್ಲಿ ನೋಡು, ಇದು ಎಲೆಕ್ಟ್ರಿಕ್, ಇದು ಕೆಟಲ್ ಯೂಸ್ ಮಾಡ್ತಿದೀನಿ ಅಂದ್ರೆ ಎಲೆಕ್ಟ್ರಿಸಿಟಿ ಕೂಡ ಚೆನ್ನಾಗಿದೆ. ಮೊದ್ಲಿನ ತರ ಅಲ್ಲ, ಟ್ರೈನ್ಸ್ ಇವಾಗ ತುಂಬಾ ಇಂಪ್ರೂವ್ ಆಗಿದೆ. ಚೆನ್ನಾಗಿದೆ. ವಾಶ್ರೂಮ್ಸ್ ಆಗ್ಲಿ ಅವೆಲ್ಲ? ವಾಶ್ರೂಮ್ಸ್ ಸ್ವಲ್ಪ ಮೇಂಟೈನ್ ಮಾಡ್ಬೇಕು. ಐ ಥಿಂಕ್ ಹೋಗೋ ಜನಗಳು ಸ್ವಲ್ಪ ಮೇಂಟೈನ್ ಮಾಡ್ಬೇಕು. ನೀರೆಲ್ಲ ಚೆಲ್ಲೋದು ಮತ್ತೆ ಅಲ್ಲೇ ಉಗಿಯೋದು ಅದನ್ನೆಲ್ಲ ಬಿಟ್ರೆ ಚೆನ್ನಾಗೇ ಇರತ್ತೆ. ಹೌದು, ಚೆನ್ನಾಗಿದೆ. ಓವರ್ ಆಲ್ ಬೆಟರ್. ಓವರ್ ಆಲ್ ಔಟ್ ಆಫ್ 10
8 ಕೊಡ್ತೀನಿ. ಇದು ಬಿಟ್ರೆ ಬೇರೆ ಏನಾದ್ರು ಪ್ರಿಫರ್ ಮಾಡ್ತೀಯಾ? ಇದು ಬಿಟ್ರೆ ಹೋಗ್ಬೋದು ಅಂತ, ಲೈಕ್ ಟ್ರಾವೆಲ್ ಮಾಡಕ್ಕೆ, ಲೈಕ್ ವೆಹಿಕಲ್ಸ್ ಆಗ್ಲಿ ಅಥವಾ ಲಾಂಗ್ ಜರ್ನೀಸ್ಗೆ ಟ್ರೈನೇ ಬೆಟರ್. ಅಂಡ್ ಮಕ್ಳನ್ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಮಕ್ಳು ಯಾಕಂದ್ರೆ ಚೆನ್ನಾಗಿ ಓಡಾಡ್ತಾರೆ ಬೋಗಿ ಫುಲ್, ಸೊ ಅದಕ್ಕೆ ಇಟ್ ಇಸ್ ಬೆಟರ್. ಮತ್ತೆ ಹಿಂಗ್ ಕಿಟಕಿ ಕಡೆ ಕೂತ್ಕೊಂಡು ಅಲ್ಲಿ ಇಲ್ಲಿ ನೋಡ್ತಾ ಇರ್ತಾನೆ, ಅಂದ್ರೆ ಗಲಾಟೆ ಇರಲ್ಲ. ಗಲಾಟೆ ಇರಲ್ಲ. ಅಲ್ಲಿ ನೋಡಿ ಸ್ಕ್ರೀನ್ ಟೈಮ್ ಕಡಿಮೆ ಆಗುತ್ತೆ ನೋಡಿ, ಅವ್ರಿಬ್ರು ಮೇಲ್ಗಡೆ ಕೂತ್ಕೊಂಡು ಆಟ ಆಡ್ತಾ ಇದಾರೆ. ಸೊ ಹಿಂಗೆ ಚೆನ್ನಾಗಿರತ್ತೆ. ಇವನಿಗೀಗ ಲಾಲಿಪಾಪ್ ಬೇಕಂದ್ರೆ ನೀನ್ ಲಾಲಿಪಾಪ್ ತಿಂತಾ ಇದೀಯ ಅಂತ ಅಂತಾಕ್ಷರಿ ಆಡ್ತಾ ಇದೀವಿ guys. ಎಲ್ಲರೂ ಟುವಿ 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 ಟುವಿ. ಕನ್ನಡ ನುಡಿ ಕಾಣಿಸದ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ, ಹಂಪೆಯ ಗುಡಿ ವೈಭವದ ತವರು ಮೂಡಿದೆ, ಪ್ರೀತಿಸುವರು ದಯ ಬೇಡಿದೆ, ಕೇಳು ನೀರು. ಗೈಸ್ ಇವಾಗ ನಾವು ಬಂದು ರೀಚ್ ಆಗಿದ್ದೀವಿ ಮುರುಡೇಶ್ವರ. ಗೈಸ್ ಇವಾಗ ನಾವು ಕಾಮತ್ ಹೋಟ್ಲ ಹತ್ರ ಬಂದಿದ್ದೀವಿ. ಟ್ರೈನಿಂದ ಇಳಿದು ಇವಾಗ ಜಸ್ಟ್ ನಾವು ಬಂದಿದ್ದೀವಿ ಊಟ ಮಾಡೋಕ್ಕೆ. ಗೈಸ್ ಇವಾಗ ನಾವು ಊಟ ಮಾಡ್ತಾ ಇದ್ದೀವಿ. ಗೈಸ್ ನಾವು ಇವಾಗ ಸ್ಟೇಗ್ ಬಂದಿದ್ದೀವಿ. ಈಗ ಜಸ್ಟ್ ಸ್ಟೇಗ್ ಬಂದಿದ್ದೀವಿ. ಮಳೆ ಬರ್ತಾ ಇದೆ, ಇವಾಗ ಇಳಿತಾ ಇದ್ದೀವಿ. ಗೈಸ್ ಇವಾಗ ಜಸ್ಟ್ ನಾವು ಸ್ಟೇಗೆ ಬಂದಿದ್ದೀವಿ. ಸೊ ಇದೇನಂದರೆ ಇಲ್ಲಿ ಬೋಟಿಂಗ್ ಇದೆ, ಬೋಟಿಂಗ್ ಎದುರುಗಡೆನೇ ಸ್ಟೇ ಮಾಡಿರೋದು. ಸೊ ತೋರಿಸ್ತೀನಿ ಬನ್ನಿ. ಸೊ ದಿಸ್ ಈಸ್ ಅವರ್ ರೂಮ್. ಏನು ನೋಡಿ, ಲೈಕ್ ರೂಮ್ ಅಂದರೆ ಇದು ಒಂದೇ ಒಂದಲ್ಲ, ದೊಡ್ಡದಿದೆ ಎಲ್ಲರೂ ನೋಡಿ ಗೈಸ್. ಇದಿಷ್ಟು ನಮ್ಮ ರೂಮ್. ಆಟಾಡಬಾರ್ದು, ಕಿತಾಪತಿ ಮಾಡ್ತಾರೆ. ದಿಸ್ ಈಸ್ ಡೈನಿಂಗ್ ಕಿಚನ್ ಟೈಪ್. ಹೋ ಇಲ್ಲೊಂದಿದೆ. ಓಕೆ, ದಿಸ್ ಈಸ್ ದ ಬ್ಯಾಕ್ ವ್ಯೂ. ದಿಸ್ ಈಸ್ ಅವರ್ ಸ್ಟೇ, ಇವತ್ತಿನ ಸ್ಟೇ. ಸೊ ಇದು ಯಾವ ಪ್ಲೇಸ್ ಅಂದರೆ ಹೊನ್ನಾವರ. ನೋಡಿ ಚೆನ್ನಾಗಿದೆ, ಲೈಕ್ ಸ್ಟೇ ಎಲ್ಲರಿಗೂ. ಇದು ಡೈನಿಂಗ್ ಪ್ಲೇಸ್, ಮೀನ್ಸ್ ಊಟ ಮಾಡೋಕ್ಕಾಗಲಿಲ್ಲ. ಇದೆಲ್ಲ ಹಾಸಿಗೆ, ಸರಿ ಇದೆಲ್ಲ ಸ್ಲೀಪಿಂಗ್ ಏರಿಯಾ. ಗಾಯ್ಸ್ ಇವಾಗ ನಾವು ಬೋಟಿಂಗ್ ಹೋಗ್ತಾ ಇದ್ದೀವಿ. ಗಾಯ್ಸ್ ಇದು ಶರಾವತಿ ಬ್ಯಾಕ್ ವಾಟರ್. ಸೊ ನಾವು ಇವಾಗ ಬೋಟಿಂಗಲ್ಲಿ ಹೋಗ್ತಾ ಇದ್ದೀವಿ. ಸೊ ಎಕ್ಸೈಟೆಡ್ ಬಿಕಾಸ್ ಇಲ್ಲಿ ಮಳೆ ಬೇರೆ ಬರ್ತಾ ಇದೆ. ಮಳೆಯಲ್ಲಿ ನಾವು ಹೋಗ್ತಾ ಇರೋದು, ತುಂಬ ಎಕ್ಸೈಟಿಂಗ್ ಆಗಿದ್ದೀವಿ ಎಲ್ಲರೂ ಕೂಡ. ಗೈಸ್ ಇವಾಗ ಸ್ಟಾರ್ಟ್ ಆಗಿದೆ ಬೋಟಿಂಗ್. ಗೈಸ್ ಇವಾಗ ನಾವು ಫೋಟೋ ಶೂಟ್ ಮುಗಿಸ್ಕೊಂಡು ಹೋಗ್ತಾ ಇದೀವಿ. ಗೈಸ್ ಫಾಗ್ ನೋಡಿ ಗೈಸ್, ವಾವ್. ಗೈಸ್ ಇದು ಕೇರಳ ಪಾಯಿಂಟ್. ಸೊ ಎಲ್ಲ ನೋಡಿ ಗೈಸ್, ಇವಾಗ ಮುಗಿಸ್ಕೊಂಡು ಹೋಗ್ತಾ ಇದೀವಿ. ನೋಡಿ ಗೈಸ್ ಮುಂದೆಗಡೆ ಕತ್ಲೆ ಆಗಿದೆ ಆಲ್ರೆಡಿ, ವ್ಯೂ ನೋಡಿ. ಹಾಯ್ ಗೈಸ್ ಇವಾಗ ಊಟ ಮಾಡಕ್ಕೆ ಬಂದಿದ್ದೀವಿ. ಸೊ ನಾವು ಸ್ಟೇ ಆಗಿರೋದೇ ಊಟ. ಗುಡ್ ನೈಟ್.